ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ KNM ಎಜುಕೇಷನ್ ಯೂಟ್ಯೂಬ್ ಚಾನಲ್. ಈ ದಿನ ಈ ಲೆಕ್ಕದಲ್ಲಿ ಸ್ವಲ್ಪ ಡಿಫ್ರೆಂಟು ಮತ್ತು ಅಷ್ಟೇ ಡಿಫಿಕಲ್ಟು ಇದೆ. ಅದನ್ನು ಈಸಿಯಾಗಿ ಯಾವ ಥರ ಸಾಲ್ವ್ ಮಾಡೋದನ್ನು ನಾವು ಈ ಲೆಕ್ಕದಲ್ಲಿ ನೋಡೋಣ. ಫೈಂಡ್ ದಿ ಲೀಸ್ಟ್ ನಂಬರ್ ದಟ್ ಶುಡ್ ಬಿ ಸಬ್ಸ್ಟ್ರಾಕ್ಟೆಡ್ ಫ್ರಮ್ 80,600 ಸೊ ದಟ್ ದ ರಿಸಲ್ಟ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಬಲ್ ಬೈ 91. ಅಂದರೆ ನೋಡಿ, 80,600 ಇದೆ. ಸೊ ದಟ್ ದ ರಿಸಲ್ಟ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಬಲ್ ಬೈ 91. ಅಂದರೆ 91ರಿಂದ ಇದು ಡಿವೈಡ್ ಆಗಬೇಕು, ಆದರೆ ಈಕ್ವಲ್ ನಂಬರ್ ಬರಬೇಕು. ಅದನ್ನು ಯಾವ ಥರ ಮಾಡೋದನ್ನು ಈ ಲೆಕ್ಕದಲ್ಲಿ ನೋಡ್ತಾ ಹೋಗೋಣ. ಸ್ವಲ್ಪ ಟ್ವಿಸ್ಟಿಂಗ್ ಇದೆ. ಇಲ್ಲೇನಾಗುತ್ತೆ, 80,600 ಡಿವೈಡೆಡ್ ಬೈ 91 ಇದನ್ನು ಡಿವೈಡ್ ಮಾಡಿದರೆ ಎಷ್ಟು ಬರ್ತೈತಿ ಅಂತಂದರೆ 885.714 ಬರುತ್ತೆ. ನಾವು ಇದನ್ನೇನು ಮಾಡಬೇಕು, ಇದನ್ನ ಲೆಫ್ಟ್ ಮಾಡಬೇಕು. ಯಾಕಂದರೆ 91ನಿಂದ ಈ ನಂಬರ್ ಡಿವೈಡ್ ಆಗ್ಬೇಕಂತಂದರೆ ಈಗ ಬರ್ತಕ್ಕಂಥ ಈ ಇಂಟೀಜರ್ ನಂಬರ್ ಇದೆಯಲ್ಲ, ಇದನ್ನು ಏನು ಮಾಡಬೇಕು, ಲೆಫ್ಟ್ ಬಿಟ್ಬಿಡ್ಬೇಕು. ಅಂದರೆ ರೌಂಡ್ ನಂಬರ್ ಎಷ್ಟಾಗುತ್ತೆ ಅಂದರೆ 885 ತೊಗೋಬೇಕು. ಅವಾಗ ಏನು ಮಾಡೋಣ ಅಂತಂದರೆ, ಈ 885 ಡಿವೈಡೆಡ್ ಬೈ 91 ಕೊಟ್ಟಿದ್ದಾನಲ್ಲ, ಡಿವಿಸಿಬಲ್ ನಂಬರ್ ಕೊಟ್ಟಿದ್ದಾನಲ್ಲ, ಅದಕ್ಕೆ ಇದ್ರ ಜೊತೆಗೆ ಮಲ್ಟಿಪ್ಲಿಕೇಶನ್ ಮಾಡೋಣ. ಈಗ 885 ಇಂಟು 91 ಮಾಡಿದಾಗ ನಮ್ಗೆ ಎಷ್ಟಾಗುತ್ತೆ ಅಂತಂದರೆ 80,535 ಆಗುತ್ತೆ. ಅಂತಂದರೆ ಈ ನಂಬರು 80,035 ಅಂತಂದರೆ 80,535 ಅಂತಂದರೆ 91ರಲ್ಲಿ ಇದು ಡೈರೆಕ್ಟಾಗಿ ಡಿವೈಡ್ ಆಗುತ್ತೆ. ಇವಾಗ ಇದಕ್ಕೂ ಮತ್ತು 80,600 ನಂಬರ್ ಇದೆಯಲ್ಲ, ಅದಕ್ಕೆ ಸಬ್ಸ್ಟ್ರಾಕ್ಟ್ ಮಾಡಿದಾಗ ಬರ್ತಕ್ಕಂಥ ನಂಬರ್ ಅದೇ ನಮಗೆ ರಿಸಲ್ಟ್ ಬೇಕಾಗಿರೋದು. ನೋಡಿ, ಈಗ 80,600 ಮೈನಸ್ 80,535 ಸಬ್ಸ್ಟ್ರಾಕ್ಟ್ ಮಾಡಿದರೆ 35,600 ಅಂತಂದರೆ ಏನಿಲ್ಲ, ಡೈರೆಕ್ಟಾಗಿ 65 ನಂಬರ್ ಇದೆ ಪ್ರಾಡಕ್ಟ್ ನಂಬರ್. ಇಲ್ಲಿ ಏನು ಹೇಳಿದಾನ ಅಂತಂದರೆ ನೋಡಿ, ಫೈಂಡ್ ದಿ ಲೀಸ್ಟ್ ನಂಬರ್, ಇದೇ ಲೀಸ್ಟ್ ನಂಬರು. ಫೈಂಡ್ ದಿ ಲೀಸ್ಟ್ ನಂಬರ್ ದಟ್ ಶುಡ್ ಬಿ ಸಬ್ಟ್ರಾಕ್ಟೆಡ್. ಈ ನಂಬರು ಇದರಲ್ಲಿ 80,600ರಲ್ಲಿ 35ಅನ್ನು ಈ 65 ನಂಬರನ್ನು ಮೈನಸ್ ಮಾಡಿದರೆ, ಸಬ್ಟ್ರಾಕ್ಟೆಡ್ ಫ್ರಮ್ 80,600 ಅಂತಂದರೆ 65ಅನ್ನು ಇದರಲ್ಲಿ ಡಿವೈಡ್ ಮಾಡಿದರೆ ನಮಗೆ ಈ 91ರಲ್ಲಿ ಡೈರೆಕ್ಟಾಗಿ ಡಿವೈಡ್ ಆಗ್ತಾಯಿದೆ. ಆ ಥರ ನಾವು ಈ ಲೆಕ್ಕದಲ್ಲಿ ಸ್ವಲ್ಪ ಇದರಲ್ಲಿ ಕಂಡುಹಿಡಿದಿರೋದು. ಥ್ಯಾಂಕ್ ಯು. ನೆಕ್ಸ್ಟ್ ಪ್ರಾಬ್ಲಮ್ ಈಸ್ DMAS ಅಂದರೆ ಬೊಡಮಸೆ, ಅದರಲ್ಲೇ DMAS ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್. ಈ ಲೆಕ್ಕದಲ್ಲಿ 4 ಯಾವ ಥರ ಬರ್ತೈತೆ ಅಂತಂದೇಳಿ, ಯಾವ ಥರ ಸ್ಟೆಪ್ ಬೈ ಸ್ಟೆಪ್ಪನ್ನು ಬಿಡಿಸ್ತಾ ಹೋಗೋದು ಅಂತಂದೇಳಿ ಈ ಲೆಕ್ಕದಲ್ಲಿ ನೋಡೋಣ. ಫಸ್ಟು ಡಿವಿಷನ್ ಪರ್ಫಾರ್ಮ್ಡ್. ಫಸ್ಟ್ ಒನ್ ಡಿವಿಷನ್ ಫಸ್ಟ್. ನೋಡಿ, ಫಸ್ಟ್ ಏನು ಮಾಡೋಣ ಅಂತಂದರೆ ಈ ಸ್ಟೆಪ್ಪನ್ನು ತಗೊಳ್ಳೋಣ. ಡಿವಿಷನ್ ಫಸ್ಟ್ ನೋಡಿ, ಡಿ ಇದೆಯಲ್ಲ, ಈ ಡಿವಿಷನನ್ನು ತಗೊಳ್ಳೋಣ. ಈಸ್ ಈಕ್ವಲ್ ಟು 16 ಪ್ಲಸ್ 12 ಡಿವೈಡೆಡ್ ಬೈ 4 ಅಂತಂದರೆ 12 ಡಿವೈಡೆಡ್ ಬೈ 4 ಇಂಟು 5 ಮೈನಸ್ 2 ಈಸ್ ಈಕ್ವಲ್ ಟು 16 ಪ್ಲಸ್ 4 1 4 3 ಅಂದರೆ 3 ಇಂಟು 5 ಮೈನಸ್ 2. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಮಲ್ಟಿಪ್ಲಿಕೇಶನ್. ನೆಕ್ಸ್ಟು ಮಲ್ಟಿಪ್ಲಿಕೇಶನ್ ಹೋಗೋಣ ಇಲ್ಲಿಗೆ. ಅಂದರೆ ಈ ಪೋರ್ಷನ್ ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ ಈಸ್ ಈಕ್ವಲ್ ಟು 16 ಪ್ಲಸ್ 3 5 15 ಮೈನಸ್ 2. ಇಲ್ಲಿ ನಮಗೆ ಮಲ್ಟಿಪ್ಲಿಕೇಶನ್ ಸಾಲ್ವ್ ಆಯಿತು. ನೆಕ್ಸ್ಟ್ ಅಡಿಷನ್ ಕಮ್ಸ್. ನೆಕ್ಸ್ಟ್
ಅಡಿಷನ್ ಈಗ ನೋಡೋಣ. ಡಿವಿಷನ್ ಮಲ್ಟಿಪ್ಲಿಕೇಶನ್ ಆಯ್ತು. ಈಗ ಅಡಿಷನ್ ಸಬ್ಸ್ಟ್ರಾಕ್ಷನ್ ಲಾಸ್ಟ್ ಉಳಿದಿರೋದು. ಅಡಿಷನ್ ನೆಕ್ಸ್ಟ್. comes next is equal to 16 plus 15 31 minus as it is 2. ಇವಾಗ ನೋಡಿ ಅಡಿಷನ್ ಮುಗೀತು. ನೆಕ್ಸ್ಟ್ ಉಳಿದಿದ್ದು ಲಾಸ್ಟಿಗೆ ನಮ್ದು ಏನಪ್ಪ ಅಂತಂದರೆ ಸಬ್ಸ್ಟ್ರಾಕ್ಷನ್ ಕಮ್ಸ್ ಲಾಸ್ಟ್. comes last is equal to 31 minus 2 is equal to 29 is the right answer. This is the Bodemus rule as it is strictly followed this. Thank you.